ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಹಂತ ಹಂತವಾಗಿ ಚುರುಕನ್ನ ಪಡೆದುಕೊಳ್ತಾ ಇರೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೂಡಾ ತನಿಖೆಯ ಅಖಾಡಕ್ಕೆ ಇದೀಗ ಲೋಕಾಯುಕ್ತ ಕಡೆಗೂ ಎಂಟ್ರಿ ಕೊಟ್ಟಿದೆ. ಮುಂಜಾನೆಯಿಂದಲೇ ಲೋಕ ಅಸಲಿ ಆಟ ಶುರುವಾಗಿದೆ. ವಿವಾದದ ಸ್ಥಳದಿಂದಲೇ ಲೋಕಾಯುಕ್ತ ತನಿಖೆ ಆರಂಭ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇನ್ಫ್ಯಾಕ್ಟ್ ಈ ಜಾಗ ಕೆಸರೆ ಗ್ರಾಮವಾಗಿ ಉಳಿದಿಲ್ಲ. ದಾಖಲೆಗಳ ಪ್ರಕಾರ, ಮೂಡಾ ಪ್ರಕಾರ ಇದು ದೇವನೂರು ಬಡಾವಣೆ. ಸ್ಟಿಲ್ ಈ ಇಡೀ ಹಗರಣ ಪ್ರಾರಂಭವಾಗಿದ್ದು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಇರತಕ್ಕಂಥ 3.16 ಎಕರೆ ಜಾಗ. ಇದೇ ಜಾಗದ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಭೂ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ. ವಿನೋದ್, ಈ ಸರ್ವೆ ಕಾರ್ಯ ಅಂದ್ರೆ ಈ ಸರ್ವೆ ನಂಬರ್ 464ರಲ್ಲಿ ಇದ್ದಂತಹ ಭೂಮಿಯ ಮರು ಸರ್ವೆ ಯಾವ ರೀತಿಯಾಗಿ ನಡೀತಾ ಇದೆ, ಹಾಗೆ ಈ ತನಿಖೆಯಲ್ಲಿ ಇದರ ಮಹತ್ವ ಏನು ಅಂತ ಹೇಳಿ. ಸ್ಮಿತಾ, ಈಗಾಗಲೇ ಏನು ಲೋಕಾಯುಕ್ತದಲ್ಲಿ ಈಗಲೇ ಸಿಎಂ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿತ್ತು. ಈ ಒಂದು ಎಫ್ಐಆರ್ ಆಧಾರದ ಮೇಲೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ವಾಟ್ಸಪ್ ಮೂಲಕವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಇವತ್ತು ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಎಲ್ಲ ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 7:30ಕ್ಕೆ ವಿಚಾರಣೆಗೆ ಹಾಜರಾದಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ನೇರವಾಗಿ ಅವರು ಕೆಸರೆ ಸರ್ವೆ ನಂಬರ್ 464 ಅಂದರೆ ದೇವನೂರು ಬಡಾವಣೆಗೆ ಕರೆದುಕೊಂಡು ಹೋಗಿ ಸರ್ವೆ ಅಂದರೆ ಸ್ಥಳ ಮಹಜರ ನಡೆಸ್ತಾ ಇದ್ದಾರೆ. ಜೊತೆಗೆ 3 ಎಕರೆ 16 ಗುಂಟೆ ಏನು ಸಿಎಂ ಅವರ ಪತ್ನಿ ತೆಗೆದುಕೊಂಡಿರುವಂತಹ ಜಾಗ ಇಲ್ಲಿದೆ, ಆ ಜಾಗವನ್ನು ಮೊದಲಿಗೆ ಗುರುತು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ಸರ್ವೆಯ ಅಧಿಕಾರಿಗಳು, ಮೂಡಾದ ಭೂ ದಾಖಲೆ ಪರಿಶೀಲನೆ ಮಾಡುವಂತಹ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲಿ ಮೊಕವನ್ನು ಹೂಡಿದ್ದಾರೆ. ಸುಮಾರು 2 ಗಂಟೆಗಳಿಂದಲೂ ಕೂಡ ಈ ಒಂದು ಭೂಮಿಯನ್ನು ಸರ್ವೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಅಂದರೆ ಯಾವಾಗ ಈ ಭೂಮಿ ಕೃಷಿ ಭೂಮಿಯಿಂದ ಕನ್ವರ್ಟ್ ಆಯಿತು, ಜೊತೆಗೆ ಯಾವ 2001ರಲ್ಲಿ ಲೇಔಟ್ ಸಂದರ್ಭದಲ್ಲಿ ಎಷ್ಟು ನಿವೇಶನಗಳು ಮಾಡಲಾಗಿದೆ, ಸದ್ಯಕ್ಕೆ ಎಷ್ಟು ನಿವೇಶನ ಖಾಲಿ ಇದೆ, ಈ ನಿವೇಶನವನ್ನು ಯಾರೆಲ್ಲ ಖರೀದಿ ಮಾಡಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿ ಸರ್ವೆನ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಸುಮಾರು ಮಧ್ಯಾಹ್ನದೊಳಗೆ ಇವತ್ತು ಸರ್ವೆ ಕಾರ್ಯ ಮುಗಿಯುತ್ತೆ. ಅದಾದ ಬಳಿಕ ಒಂದಷ್ಟು ಕ್ವಶನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಕ್ವಶನ್ಸ್ಗಳ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಒಂದಷ್ಟು ಕ್ವಶನ್ಸ್ಗಳಾಗ್ತಾರೆ. ವಾಪಸ್ ಬರ್ತೀವಿ. ಇದು ಲೋಕಾಯುಕ್ತದ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾಗೆ 14 ಸೈಟ್ಗಳನ್ನ ಕೂಡ ವಾಪಸ್ ನೀಡೋದಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಮೂಡಾ ಕಚೇರಿಗೆ ಅಧಿಕೃತವಾಗಿ ಪತ್ರ ರವಾನೆಯಾಗಿದೆ. ಕಚೇರಿಗೆ ಪತ್ರವನ್ನ ತಲುಪಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಿನ್ನೆ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಪಾರ್ವತಿಯವರು ಹೊರಡಿಸಿದ್ರು. ಭಾವನಾತ್ಮಕವಾಗಿ ಇತ್ತು ಒಂದಷ್ಟು ಅಂಶಗಳು. ಮೂಡಾ ಆಯುಕ್ತ ರಘುನಂದನ್ ಅವರಿಗೆ ಇವತ್ತು ಪತ್ರವನ್ನ ಅಧಿಕೃತವಾಗಿ ನೀಡಲಾಗಿದೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಯಿತು, ಅದರ ಅಧಿಕೃತ ತನಿಖೆ ಕೂಡ ಪ್ರಾರಂಭ ಆಗಿದ್ದನ್ನ ಗಮನಿಸ್ತಾ ಇದೀವಿ. ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಬರಬೇಕು ಅಂತ. ವಿಚಾರಣೆಗೆ ಹಾಜರಾದ್ರು. ಅದರ ಜೊತೆಗೆ ಇವತ್ತು ಸ್ಥಳ ಮಹಜರು ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ವಿನೋದ್, ಒಂದ್ ಕಡೆ ತನಿಖೆ ಪ್ರಾರಂಭ ಆಗಿದೆ, ಮತ್ತೊಂದು ಕಡೆ 14 ಸೈಟ್ಗಳನ್ನ ಕೂಡ ವಾಪಸ್ ಕೊಟ್ಬಿಡ್ತೀನಿ ಅಂತ ಪಾರ್ವತಿಯವರು ಒಂದು ಪತ್ರ ಬರೆದಿದ್ದಾರೆ. ನೆಕ್ಸ್ಟ್ ಪ್ರಕ್ರಿಯೆಗಳು ಹೇಗಿರುತ್ತೆ? ಒಂದ್ ಕಡೆ ತನಿಖೆ, 14 ಸೈಟ್ಗಳನ್ನ ವಾಪಸ್ ಪಡೆದುಕೊಳ್ಳಬಹುದಾ? ಇರುವಂತಹ ಪ್ರೋಸೆಸ್ ಹೇಗಿರುತ್ತೆ ಅಂತ. ಶ್ರುತಿ, ಈಗಾಗಲೇ ಏನು ಸಿಎಂ ಅವರ ಪತ್ನಿ ಪಡೆದಂತಹ 14 ಸೈಟ್ಗಳೆಲ್ಲ ನಿನ್ನೆ ಏನು ಸಿಎಂ ಅವರ ಅಧಿಕೃತ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು 2 ಪತ್ರಗಳನ್ನು ಬಿಡುಗಡೆ ಮಾಡಿದ್ರು. ಒಂದು ಮೂಡಾದ ಆಯುಕ್ತರಿಗೆ ಬರೆದಂತಹ ಪತ್ರ 14 ಸೈಟ್ಗಳೆಲ್ಲ ನಿವೇಶನ ಏನಿದೆ ಅದೆಲ್ಲ ಕ್ರಯವನ್ನು ರದ್ದುಗೊಳಿಸಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ರು. ಇಲ್ಲೆರಡು ಭಾವನಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯವರ ಪರವಾಗಿ, ಅಂದರೆ 40 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಕಪ್ಚುಕ್ಕೆ ಇರಲಿಲ್ಲ, ಸೊ ಈಗ ಸಾಕಷ್ಟು ಅವರಿಗೆ ತೊಂದರೆ ಆಗೋದಾದರೆ ಈ ನಿವೇಶನಗಳು ಬೇಡ ಅಂತೇಳಿ ಒಂದು ಭಾವನಾತ್ಮಕವಾದಂತಹ ಪತ್ರವನ್ನು ಬರೆದಿದ್ರು. ಏನು ಮೂಡಾಗೆ ಬರೆದಂತಹ ಪತ್ರ ಏನಿದೆ ಇವತ್ತು ಅಧಿಕೃತವಾಗಿ ಮೂಡಾ ಆಯುಕ್ತ ರಘುನಂದನ್ ಅವರಿಗೆ ತಲುಪಿರುವಂಥದ್ದು. ಖುದ್ದು ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಪತ್ರವನ್ನು ಮೂಡಾ ಆಯುಕ್ತರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಆ ಪತ್ರವನ್ನು ನೋಡಿದಂತಹ ರಘುನಂದನ್ ಅವರು ಕೂಡ ತತ್ಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಪತ್ರವನ್ನು ತೆಗೆದುಕೊಂಡು ನಗರಾಭಿವೃದ್ಧಿ ಇಲಾಖೆಯ ಉನ್ನತ ಹಿರಿಯ ಅಧಿಕಾರಿಗಳಿಗೆ ಕೂಡ
ಅದನ್ನು ಕಳಿಸ್ಕೊಡ್ತಾರೆ. ತದನಂತರದಲ್ಲಿ ಅಲ್ಲಿಂದ ಬರುವಂತಹ ಡೈರೆಕ್ಷನ್ಸ್ ಆಧಾರದ ಮೇಲೆ ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕು, ಯಾಕಂತಂದರೆ ಈಗಾಗಲೇ ಈ 14 ಸೈಟ್ಗಳ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಏನು ವಿಚಾರಣೆ ನಡೆಸಬೇಕು ಅಂತೇಳಿ ಲೋಕಾಯುಕ್ತದಲ್ಲಿ ಒಂದು ವಿಚಾರಣೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಇವತ್ತಿನಿಂದ ವಿಚಾರಣೆ ಶುರು ಆಗ್ತಾ ಇದೆ. ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಮೂಢ ಆಸ್ತಿಯೆಲ್ಲ ನಾವು ಯಾವ ರೀತಿಯಾಗಿ ವಶಪಡಿಸ್ಕೊಳ್ಬೇಕು, ಜೊತೆಗೆ ಆ ಪ್ರೊಸೀಜರ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯೆಲ್ಲ ಕಲೆ ಹಾಕಿ ತದನಂತರದಲ್ಲಿ ಮೂಢ ಆಯುಕ್ತರು ಕೂಡ ಈ 14 ಸೈಟ್ಗಳನ್ನು ಯಾವ ರೀತಿಯಾಗಿ ವಾಪಸ್ ತೆಗೆದುಕೊಳ್ಬೇಕು, ಅದರ ಪೇಪರ್ನ ಡಾಕ್ಯುಮೆಂಟ್ಸ್ಗಳನ್ನ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಈಗಾಗಲೇ ಆ ಒಂದು ಪ್ರಕ್ರಿಯೆಯಲ್ಲಿ ರಘುನಂದನ್ ಅವರು ಕೂಡ ನಿರತರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ 14 ಸೈಟ್ಗಳನ್ನ ಇವತ್ತು ರಾತ್ರಿ ಹ್ಯಾಂಡ್ ಓವರ್ ಮಾಡೋದನ್ನ ಪ್ರಕರಣ ಯಾವಾಗ ಹೊರಗೆ ಬಂತು ಆ ಸಂದರ್ಭದಲ್ಲಿಯೇ ಮಾಡಿದರೆ ಈ ರೀತಿಯಾದಂತಹ ಸಂಕಷ್ಟ CM ಅವ್ರಿಗೆ ಬರ್ತಿರ್ಲಿಲ್ಲ ಅನ್ನೋದು ಎಲ್ಲ ಕಡೆ ಮೈಸೂರಿನ ಬಹುತೇಕ ಕಡೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಆಗಿರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಹಂತ ಹಂತವಾಗಿ ಚುರುಕನ್ನ ಪಡೆದುಕೊಳ್ತಾ ಇರೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಮೂಢ ತನಿಖೆಯ ಅಖಾಡಕ್ಕೆ ಇದೀಗ ಲೋಕಾಯುಕ್ತ ಕಡೆಗೂ ಎಂಟ್ರಿ ಕೊಟ್ಟಿದೆ. ಮುಂಜಾನೆಯಿಂದಲೇ ಲೋಕ ಅಸಲಿ ಆಟ ಶುರುವಾಗಿದೆ. ವಿವಾದದ ಸ್ಥಳದಿಂದಲೇ ಲೋಕಾಯುಕ್ತ ತನಿಖೆ ಆರಂಭ ಆಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಇನ್ಫ್ಯಾಕ್ಟ್ ಈ ಜಾಗ ಕೆಸರೆ ಗ್ರಾಮವಾಗಿ ಉಳಿದಿಲ್ಲ. ದಾಖಲೆಗಳ ಪ್ರಕಾರ, ಮೂಢ ಪ್ರಕಾರ ಇದು ದೇವನೂರು ಬಡಾವಣೆ. ಸ್ಟಿಲ್ ಈ ಇಡೀ ಹಗರಣ ಪ್ರಾರಂಭವಾಗಿದ್ದು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ ಇರತಕ್ಕಂಥ 3.16 ಎಕರೆ ಜಾಗ. ಇದೇ ಜಾಗದ ಸ್ಥಳ ಮಹಜರನ್ನ ಮಾಡ್ತಿದ್ದಾರೆ. ಭೂ ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ. ವಿನೋದ್, ಈ ಸರ್ವೆ ಕಾರ್ಯ ಅಂದ್ರೆ ಈ ಸರ್ವೆ ನಂಬರ್ 464ರಲ್ಲಿ ಇದ್ದಂತಹ ಭೂಮಿಯ ಮರು ಸರ್ವೆ ಯಾವ ರೀತಿಯಾಗಿ ನಡೀತಾ ಇದೆ, ಹಾಗೆ ಈ ತನಿಖೆಯಲ್ಲಿ ಇದರ ಮಹತ್ವ ಏನು ಅಂತ ಹೇಳಿ. ಸ್ಮಿತಾ, ಈಗಾಗಲೇ ಏನು ಲೋಕಾಯುಕ್ತದಲ್ಲಿ ಈಗಲೇ CM ವಿರುದ್ಧವಾಗಿ FIR ದಾಖಲಾಗಿತ್ತು. ಈ ಒಂದು FIR ಆಧಾರದ ಮೇಲೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ವಾಟ್ಸಪ್ ಮೂಲಕವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಇವತ್ತು ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸನ್ನು ಕೊಟ್ಟಿದ್ರು. ಇವತ್ತು ಬೆಳಿಗ್ಗೆ 7:30ಕ್ಕೆ ವಿಚಾರಣೆಗೆ ಹಾಜರಾದಂತಹ ಸ್ನೇಹಮಯಿ ಕೃಷ್ಣ ಅವರನ್ನು ನೇರವಾಗಿ ಅವರು ಕೆಸರೆ ಸರ್ವೆ ನಂಬರ್ 464 ಅಂದರೆ ದೇವನೂರು ಬಡಾವಣೆಗೆ ಕರೆದುಕೊಂಡು ಹೋಗಿ ಸರ್ವೆ ಅಂದರೆ ಸ್ಥಳ ಮಹಜರ ನಡೆಸ್ತಾ ಇದ್ದಾರೆ. ಜೊತೆಗೆ 3 ಎಕರೆ 16 ಗುಂಟೆ ಏನು CM ಅವರ ಪತ್ನಿ ತೆಗೆದುಕೊಂಡಿರುವಂತಹ ಜಾಗ ಇಲ್ಲಿದೆ, ಆ ಜಾಗವನ್ನು ಮೊದಲಿಗೆ ಗುರುತು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು, ಮೂಡಾದ ಭೂ ದಾಖಲೆ ಪರಿಶೀಲನೆ ಮಾಡುವಂತಹ ಅಧಿಕಾರಿಗಳು, ಲೋಕಾಯುಕ್ತ ಪೊಲೀಸರು ಎಲ್ಲರೂ ಕೂಡ ಸ್ಥಳದಲ್ಲಿ ಮೊಕವನ್ನು ಹೂಡಿದ್ದಾರೆ. ಸುಮಾರು 2 ಗಂಟೆಗಳಿಂದಲೂ ಕೂಡ ಈ ಒಂದು ಭೂಮಿಯನ್ನು ಸರ್ವೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಅಂದರೆ ಯಾವಾಗ ಈ ಭೂಮಿ ಕೃಷಿ ಭೂಮಿಯಿಂದ ಕನ್ವರ್ಟ್ ಆಯಿತು, ಜೊತೆಗೆ ಯಾವ 2001ರಲ್ಲಿ ಲೇಔಟ್ ಸಂದರ್ಭದಲ್ಲಿ ಎಷ್ಟು ನಿವೇಶನಗಳು ಮಾಡಲಾಗಿದೆ, ಸದ್ಯಕ್ಕೆ ಎಷ್ಟು ನಿವೇಶನ ಖಾಲಿ ಇದೆ, ಈ ನಿವೇಶನವನ್ನು ಯಾರೆಲ್ಲ ಖರೀದಿ ಮಾಡಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಖುದ್ದು ದೂರುದಾರ ಸ್ನೇಹಿಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿ ಸರ್ವೆನ ಮಾಡ್ತಾ ಇದ್ದಾರೆ. ಇದಾದ ಬಳಿಕ ಸುಮಾರು ಮಧ್ಯಾಹ್ನದೊಳಗೆ ಇವತ್ತು ಸರ್ವೆ ಕಾರ್ಯ ಮುಗಿಯುತ್ತೆ. ಅದಾದ ಬಳಿಕ ಒಂದಷ್ಟು ಕ್ವಶನ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಆ ಕ್ವಶನ್ಸ್ಗಳ ಆಧಾರದ ಮೇಲೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಒಂದಷ್ಟು ಕ್ವಶನ್ಸ್ಗಳಾಗ್ತಾರೆ. ವಾಪಸ್ ಬರ್ತೀವಿ. ಇದು ಲೋಕಾಯುಕ್ತದ ತನಿಖೆ ಯಾವ ರೀತಿ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ ಮತ್ತೊಂದು ಕಡೆ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮೂಡಾಗೆ 14 ಸೈಟ್ಗಳನ್ನ ಕೂಡ ವಾಪಸ್ ನೀಡೋದಕ್ಕೆ ಒಂದು ಪತ್ರ ಬರೆದಿದ್ದಾರೆ. ಮೂಡಾ ಕಚೇರಿಗೆ ಅಧಿಕೃತವಾಗಿ ಪತ್ರ ರವಾನೆಯಾಗಿದೆ. ಕಚೇರಿಗೆ ಪತ್ರವನ್ನ ತಲುಪಿಸಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ನಿನ್ನೆ ಮಾಧ್ಯಮ ಪ್ರಕಟಣೆಯನ್ನ ಕೂಡ ಪಾರ್ವತಿಯವರು ಹೊರಡಿಸಿದ್ರು. ಭಾವನಾತ್ಮಕವಾಗಿ ಇತ್ತು ಒಂದಷ್ಟು ಅಂಶಗಳು. ಮೂಡಾ ಆಯುಕ್ತ ರಘುನಂದನ್ ಅವರಿಗೆ ಇವತ್ತು ಪತ್ರವನ್ನ ಅಧಿಕೃತವಾಗಿ ನೀಡಲಾಗಿದೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮದ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಲೋಕಾಯುಕ್ತದಲ್ಲಿ FIR ಆಯಿತು, ಅದರ ಅಧಿಕೃತ ತನಿಖೆ ಕೂಡ ಪ್ರಾರಂಭ ಆಗಿದ್ದನ್ನ ಗಮನಿಸ್ತಾ ಇದ್ದೀವಿ. ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಬರಬೇಕು ಅಂತ. ವಿಚಾರಣೆಗೆ ಹಾಜರಾದ್ರು. ಅದರ ಜೊತೆಗೆ ಇವತ್ತು ಸ್ಥಳ ಮಹಜರು ಕೂಡ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲೇ ಇದ್ದಾರೆ.
ವಿನೋದ್, ಒಂದ್ ಕಡೆ ತನಿಖೆ ಪ್ರಾರಂಭ ಆಗಿದೆ, ಮತ್ತೊಂದು ಕಡೆ 14 ಸೈಟ್ಗಳನ್ನ ಕೂಡ ವಾಪಸ್ ಕೊಟ್ಬಿಡ್ತೀನಿ ಅಂತ ಪಾರ್ವತಿಯವರು ಒಂದು ಪತ್ರ ಬರೆದಿದ್ದಾರೆ. ನೆಕ್ಸ್ಟ್ ಪ್ರಕ್ರಿಯೆಗಳು ಹೇಗಿರುತ್ತೆ? ಒಂದ್ ಕಡೆ ತನಿಖೆ, 14 ಸೈಟ್ಗಳನ್ನ ವಾಪಸ್ ಪಡೆದುಕೊಳ್ಳಬಹುದಾ? ಇರುವಂತಹ ಪ್ರೋಸೆಸ್ ಹೇಗಿರುತ್ತೆ ಅಂತ. ಶ್ರುತಿ, ಈಗಾಗಲೇ ಏನು ಸಿಎಂ ಅವರ ಪತ್ನಿ ಪಡೆದಂತಹ 14 ಸೈಟ್ಗಳೆಲ್ಲ ನಿನ್ನೆ ಏನು ಸಿಎಂ ಅವರ ಅಧಿಕೃತ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು 2 ಪತ್ರಗಳೆಲ್ಲ ಬಿಡುಗಡೆ ಮಾಡಿದ್ರು. ಒಂದು ಮೂಡಾದ ಆಯುಕ್ತರಿಗೆ ಬರೆದಂತಹ ಪತ್ರ 14 ಸೈಟ್ಗಳೆಲ್ಲ ನಿವೇಶನ ಏನಿದೆ ಅದೆಲ್ಲ ಕ್ರಯವನ್ನು ರದ್ದುಗೊಳಿಸಿ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ರು. ಇಲ್ಲೆರಡು ಭಾವನಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯವರ ಪರವಾಗಿ, ಅಂದರೆ 40 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಕಪ್ಪುಚುಕ್ಕೆ ಇರಲಿಲ್ಲ, ಸೊ ಈಗ ಸಾಕಷ್ಟು ಅವರಿಗೆ ತೊಂದರೆ ಆಗೋದಾದರೆ ಈ ನಿವೇಶನಗಳು ಬೇಡ ಅಂತೇಳಿ ಒಂದು ಭಾವನಾತ್ಮಕವಾದಂತಹ ಪತ್ರವನ್ನು ಬರೆದಿದ್ರು. ಏನು ಮೂಡಾಗೆ ಬರೆದಂತಹ ಪತ್ರ ಏನಿದೆ ಇವತ್ತು ಅಧಿಕೃತವಾಗಿ ಮೂಡಾ ಆಯುಕ್ತ ರಘುನಂದನ್ ಅವರಿಗೆ ತಲುಪಿರುವಂಥದ್ದು. ಖುದ್ದು ಯತೀಂದ್ರ ಸಿದ್ದರಾಮಯ್ಯನವರೇ ಈ ಒಂದು ಪತ್ರವನ್ನು ಮೂಡಾ ಆಯುಕ್ತರಿಗೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದಾರೆ. ಆ ಪತ್ರವನ್ನು ನೋಡಿದಂತಹ ರಘುನಂದನ್ ಅವರು ಕೂಡ ತತ್ಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗಾಗಲೇ ಆ ಒಂದು ಪತ್ರವನ್ನು ತೆಗೆದುಕೊಂಡು ನಗರಾಭಿವೃದ್ಧಿ ಇಲಾಖೆಯ ಉನ್ನತ ಹಿರಿಯ ಅಧಿಕಾರಿಗಳಿಗೆ ಕೂಡ ಅದನ್ನು ಕಳಿಸ್ಕೊಡ್ತಾರೆ. ತದನಂತರದಲ್ಲಿ ಅಲ್ಲಿಂದ ಬರುವಂತಹ ಡೈರೆಕ್ಷನ್ಸ್ ಆಧಾರದ ಮೇಲೆ ಯಾವೆಲ್ಲ ಪ್ರಕ್ರಿಯೆಗಳನ್ನ ಮಾಡಬೇಕು, ಯಾಕಂತಂದರೆ ಈಗಾಗಲೇ ಈ 14 ಸೈಟ್ಗಳ ಮೇಲೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಕೂಡ ಏನು ವಿಚಾರಣೆ ನಡೆಸಬೇಕು ಅಂತೇಳಿ ಲೋಕಾಯುಕ್ತದಲ್ಲಿ ಒಂದು ವಿಚಾರಣೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು. ಇವತ್ತಿನಿಂದ ವಿಚಾರಣೆ ಶುರು ಆಗ್ತಾ ಇದೆ. ಸೊ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಮೂಡಾ ಆಸ್ತಿಯೆಲ್ಲ ನಾವು ಯಾವ ರೀತಿಯಾಗಿ ವಶಪಡಿಸ್ಕೊಳ್ಬೇಕು, ಜೊತೆಗೆ ಆ ಪ್ರೊಸೀಜರ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯೆಲ್ಲ ಕಲೆ ಹಾಕಿ ತದನಂತರದಲ್ಲಿ ಮೂಡಾ ಆಯುಕ್ತರು ಕೂಡ ಈ 14 ಸೈಟ್ಗಳೆಲ್ಲ ಯಾವ ರೀತಿಯಾಗಿ ವಾಪಸ್ ತೆಗೆದುಕೊಳ್ಬೇಕು, ಅದರ ಪೇಪರ್ನ ಡಾಕ್ಯುಮೆಂಟ್ಸ್ಗಳನ್ನ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಈಗಾಗಲೇ ಆ ಒಂದು ಪ್ರಕ್ರಿಯೆಯಲ್ಲಿ ರಘುನಂದನ್ ಅವರು ಕೂಡ ನಿರತರಾಗಿದ್ದಾರೆ. ಎಲ್ಲೋ ಒಂದು ಕಡೆ ಈ 14 ಸೈಟ್ಗಳನ್ನ ಇವತ್ತು ರಾತ್ರಿ ಹ್ಯಾಂಡ್ ಓವರ್ ಮಾಡೋದಿಲ್ಲ, ಪ್ರಕರಣ ಯಾವಾಗ ಹೊರಗೆ ಬಂದು ಆ ಸಂದರ್ಭದಲ್ಲಿಯೇ ಮಾಡಿದರೆ ಈ ರೀತಿಯಾದಂತಹ ಸಂಕಷ್ಟ ಸಿಎಂ ಅವರಿಗೆ ಬರ್ತಿರ್ಲಿಲ್ಲ ಅನ್ನೋದು ಎಲ್ಲ ಕಡೆ ಮೈಸೂರಿನ ಬಹುತೇಕ ಕಡೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಆಗಿರುವಂಥದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.